ಅನ್ನೋಣ ಜೋರಾಗಿ ಅನ್ನೋಣ. ನಾಲ್ಕು ಜನ ಬೇಕು ಕೂರ್ಸಕ್ಕೆ. ನೋಡ್ತಾ ಇದ್ದೀರಾ ಅಲ್ಲೆಲ್ಲ ಮುದ್ದೆ ಕಟ್ತಾ ಇದಾರೆ. ಕಂಟಿನ್ಯೂ ಆಗ್ತಾನೆ ಇದೆ. ಅರ್ಧ ಗಂಟೆ ಆಯ್ತು, ಆಗ್ತಾನೆ ಇದೆ ಕಂಟಿನ್ಯೂ. ಹಿಚ್ಕಿದ ಅವರೆಕಾಳು ಸಾರು ಬಂದಂತ ಭಕ್ತಾದಿಗಳಿಗೆಲ್ಲಾನು ಹಿಚ್ಕಿದ ಅವರೆಕಾಳು ಸಾರು ಮುದ್ದೆ ಇದ್ದೇ ಇರುತ್ತೆ. ನೆಲಮಂಗಲದ ಕಡ್ಲೆಕಾಯಿ ಪರ್ಸೆಂಟ್ ಜಾಲಿ ಜಾಲಿ ಏನ್ ಹೇಳು, ಜಾಲಿ ಜಾಲಿ ಎಂಜಾಯ್. ಬಂಧುಗಳೇ, ನಾನು ಇವತ್ತು ನೆಲಮಂಗಲದಲ್ಲಿದ್ದೀನಿ. ನೆಲಮಂಗಲದಲ್ಲಿ ಏನಪ್ಪಾ ಅಂತಂದ್ರೆ ಕಡ್ಲೆಕಾಯಿ ಪರಿಸೆ. ನೀವು ಮಲ್ಲೇಶ್ವರಂ ಕಡ್ಲೆಕಾಯಿ ಪರಿಸೆ ನೋಡಿದಿರಾ, ಅದೇ ರೀತಿ ಬಸವನಗುಡಿ ಕಡ್ಲೆಕಾಯಿ ಪರಿಸೆ ನೋಡಿದ್ರಿ. ಅದೆರಡು ಮುಗಿದ ನಂತರ ಇದು ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ. ಡಿಸೆಂಬರ್ 14-15 ಧನುರ್ಮಾಸ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇದನ್ನ ನೆಲಮಂಗಲದಲ್ಲಿ ಬಹಳ ಹಿಂದಿನ ಕಾಲದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಯಾವ ರೀತಿ ಬಸವನಗುಡಿಯಲ್ಲಿ ಇದೆಯೋ ಅಂತ ಅಷ್ಟು ಪುರಾತನ ಅಲ್ದಿದ್ರು ಕೂಡ ಬಹಳ ವರ್ಷಗಳಿಂದ ಇಲ್ಲಿ ನೆಲಮಂಗಲದಲ್ಲಿ ಮಾಡ್ಕೊಂಡ್ ಬಂದಿದ್ದಾರೆ ಕಡ್ಲೆಕಾಯಿ ಪರಿಸೆನ. ಬನ್ನಿ ಅದ್ರ ಬಗ್ಗೆ ನಿಮಗೆಲ್ಲ ನಾನು ಇವತ್ತು ಪರಿಚಯ ಮಾಡ್ಕೊಡ್ತೀನಿ. ಬಂಧುಗಳೇ, ನೋಡ್ತಾ ಇದ್ದೀರಾ ಅಡಿಗೆ ಮನೆ ದೊಡ್ಡ ಗಣೇಶದ ಪಕ್ಕನ ಹಿಂದ್ಗಡೆನೆ ಬರುತ್ತೆ. ಇಲ್ಲ ಒಂದು 10,000 ಜನಕ್ಕೆ ಊಟ ರೆಡಿ ಆಗ್ತಾ ಇದೆ. ಮುದ್ದೆ ಮತ್ತು ಹಿಚ್ಕಿದ ಅವರೆಕಾಳು ಸಾರು, ಅನ್ನ ಎಲ್ಲ ಇರುತ್ತೆ, ಕೋಸಂಬರಿ ಎಲ್ಲ ತರ ಇರುತ್ತೆ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದ್ರೆ ಮುದ್ದೆ ಮತ್ತು ಹಿಚ್ಕಿದ ಅವರೆಕಾಳು ಸಾರು. ಪ್ರತಿ ಸಲ ಏನು ಕಡ್ಲೆಕಾಯಿ ಪರಿಸೆ ನಡೆಯುತ್ತೆ ನೆಲಮಂಗಲದಲ್ಲಿ, ಆಗ ಮೊದಲ ದಿನ ರಾತ್ರಿ ಮುದ್ದೆ ಮತ್ತೆ ಹಿಚ್ಕಿದ ಅವರೆಕಾಳು ಸಾರು ಇರುತ್ತೆ. ತಿರುಗಿಸ ಮತ್ತೆ ನಾಳೆ ಮತ್ತೆ ಕೂಡ ನಾಳೆನೂ ಅವರೆಕಾಳು ಸಾರು ಇರುತ್ತೆ. ಅಲ್ಲೂ ಕೂಡ ಊಟ ಇರುತ್ತೆ, ಸ್ವೀಟ್ ಇರುತ್ತೆ ನಾಳೆ. ನೋಡ್ಬೋದು ಇಲ್ಲಿ ಮುದ್ದೆ ರೆಡಿ ಆಗ್ತಾ ಇದೆ. ಆಲ್ರೆಡಿ ಇಲ್ಲಿ ಕೂಡಿಸ್ತಾ ಇದ್ದಾರೆ ಮುದ್ದೆನ. 4 ಜನ ಬೇಕು ಕೂರ್ಸಕ್ಕೆ. ನೋಡ್ತಾ ಇದ್ದೀರಾ 4 ಜನ ಬೇಕು ಮುದ್ದೆ ಕೂರ್ಸಕ್ಕೆ. ಅಲ್ಲೆಲ್ಲ ಮುದ್ದೆ ಕಟ್ತಾ ಇದ್ದಾರೆ. ಕಂಟಿನ್ಯೂ ಆಗ್ತಾನೆ ಇದೆ. ಅರ್ಧ ಗಂಟೆ ಆಯ್ತು, ಆಗ್ತಾನೆ ಇದೆ ಕಂಟಿನ್ಯೂ. ಇಲ್ಲೊಂದು ಇಟ್ಟಿದ್ದಾರೆ ಮುದ್ದೆಗೆ. ಈಗ ಆಗ್ತಾ ಇದೆ ಮುದ್ದೆ. ಕೂಡಿಸಿದ್ದಾದ ತಕ್ಷಣ ಇದು ರೆಡಿ ಆದ ತಕ್ಷಣ ಮತ್ತೆ ಇದಾಗುತ್ತೆ. ಇದು ಮುದ್ದೆ ರೆಡಿ ಆದ ತಕ್ಷಣ ಇಲ್ಲೊಂದು ಇಟ್ಟಿದ್ದಾರೆ. ಇವಾಗ ನೋಡ್ಬೋದು ಇಲ್ಲಿ ಆಲ್ರೆಡಿ ಕಟ್ತಾ ಇದ್ದಾರೆ ಮುದ್ದೆ. ಅನ್ನ ಆಗ್ತಾ ಇದೆ. ಒಂದಾಗಲು ಒಂದು ತಗೊಂಡು ಹೋಗ್ತಾ ಇದ್ದಾರೆ. ಅನ್ನೋಣ ಜೋರಾಗಿ ಅನ್ನೋಣ.
ಸುಮಾರು ಏನಿಲ್ಲ ಅಂದ್ರೆ ಇವತ್ತು ಒಂದು 10,000 ಜನ ಊಟ ಮಾಡ್ತಾರೆ. ಇದು ನೋಡ್ಬೋದು ನೀವು ಸಾರು. ನೋಡಿ ನೋಡಿ ಹೆಚ್ಚಿದ ಅವರೆಕಾಳು ಸಾರು. ಇದು ಒಂದು ದೊಡ್ಡ ಕೊಳಗ. ಬಂದಂತ ಭಕ್ತಾದಿಗಳಿಗೆಲ್ಲಾನು ಹೆಚ್ಚಿದ ಅವರೆಕಾಳು ಸಾರು ಮುದ್ದೆ ಇದ್ದೇ ಇರುತ್ತೆ. ಇದು ಪ್ರತಿಯೊಬ್ಬರಿಗೂ ಇರುತ್ತೆ. ನೋಡ್ಬೋದು ಎಷ್ಟು. ಇಲ್ಲೊಂದು ಅಂಡೆ ಇದೆ, ಇಲ್ಲೊಂದು ಅಂಡೆ ಸ್ಟಾರ್ಟ್ ಆಗಿದೆ ಹೆಚ್ಚಿದ ಅವರೆಕಾಳು, ಅಲ್ಲೊಂದು ಅಂಡೆ ಇದೆ. 3 ತಪ್ಪಲಿ ಇದೆ ಅಣ್ಣ. 3 ತಪ್ಪಲಿ ಇದೆ. 10,000 ಜನ ಬರ್ತಾರೆ. ನೋಡ್ಬೋದು. ಹೆಚ್ಚಿದ ಅವರೆಕಾಳು ಸಾರು. ಇಲ್ಲಿ 3 ಅಂಡೆ ಮತ್ತೆ ರೈಸ್ ಇಟ್ಟಿದ್ದಾರೆ. ಹೌದಾ? ಹೌದೌದು. ಒಂದು ತಪ್ಪಲೆ 300 kg ನೋಡಿ. ಒಂದು ತಪ್ಪಲೆ 300 kg ರೈಸ್ ಹಿಡಿಯುತ್ತೆ. ಇಂಥದ್ದು ಆಲ್ರೆಡಿ 2 ತಪ್ಪಲೆ ಆಗೋಗಿದೆ. 2 ತಪ್ಪಲೆ ತಗೊಂಡು ಹೋಗಿದ್ದಾರೆ. ಇವಾಗ 3 ತಪ್ಪಲೆ ಇಟ್ಟಿದ್ದಾರೆ ರೈಸ್ಗೆ. ಮುದ್ದೆ ನೋಡಿದ್ರೆ ಹೆಚ್ಚಿದ ಅವರೆಕಾಳು ಸಾರು ನೋಡಿದ್ರೆ ಎಲ್ಲ ಸೌದೆ ಒಲೆನೆ ನೋಡಿ. ಎಲ್ಲ ಸೌದೆ ಒಲೆಯಲ್ಲೇ ಮಾಡೋದು. ನೋಡ್ಬೋದು 300 kg ಇಡ್ಸತ್ತಂತೆ ಒಂದೊಂದು ತಪ್ಪಲೆ. ನೋಡ್ಬೋದು ಸಾರಿದು. ಹೆಚ್ಚಿದ ಅವರೆಕಾಳು ಸಾರು. ಹೆಚ್ಚಿದ ಅವರೆಕಾಳು ಸಾರು ನೋಡ್ಬೋದು. ನೋಡ್ಬೋದು ಮುದ್ದೆ ರೆಡಿಯಾಗಿ ಇಟ್ಟಿದ್ದಾರೆ. ನೋಡ್ಬೋದು. ಇವಾಗ ಊಟಕ್ಕೆ ಎಷ್ಟು ಜನ ಸಾಲಾಗಿ ನಿಂತಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ.
ಅದೇ ರೀತಿಯಾಗಿ ಆ ಕಡೆ ಒಂದು ಸಾಲಿದೆ, ಅಲ್ಲಿ ತೋರಿಸ್ತೀನಿ. ಎರಡನೇದು ಇದು. ಇಲ್ಲಿ ಊಟಕ್ಕೆ ಬರೋರು ಅಲ್ಲಿದ್ದಾರೆ ಎಲ್ಲ ಜನ. ಅಲ್ಲಿಂದ ಸಾಲಿದೆ, ಅಲ್ಲಿ ಗಣೇಶ ಹೋಮ ನಡೀತಾ ಇದೆ. ಸಿಕ್ಕಾಪಟ್ಟೆ ಜನ ಬರ್ತಾರೆ. ಬಹಳ ವರ್ಷಗಳಿಂದ ನಡೀತಾ ಇದೆ ನೆಲಮಂಗಲದಲ್ಲಿ. ಬಟ್ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ಬೆಂಗಳೂರು ಸೈಡ್ ಇರೋರ್ಗಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಇದು. ನೆಲಮಂಗಲದಲ್ಲೂ ಕೂಡ ಕಡಲೆಕಾಯಿ ಪರಿಸೆ ನಡೆಯುತ್ತೆ ಅನ್ನೋದು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನು ಗೇಟಲ್ಲಿ ನಿಂತಿದ್ದೀನಿ. ದೊಡ್ಡ ಗಣೇಶ ನೆಲಮಂಗಲ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾಳೆನೂ ಇರುತ್ತೆ, ಭಾನುವಾರ. ಹೊರಗಡೆನೂ ಇದ್ದಾರೆ, ಬಹಳ ಬರ್ತಾನೆ ಇದ್ದಾರೆ ಜನ. ಹಾಯ್, ನೋಡ್ಬೋದು ಎಷ್ಟು ಜನ ಇದ್ದಾರೆ. ಅದೇ ರೀತಿಯಾಗಿ ಬರ್ತಾ ಇದ್ದಾರೆ. ಅಮ್ಯೂಸ್ಮೆಂಟ್ ಅಷ್ಟೇ ಭಾಳ ಇದೆ ಗೇಮ್ಸ್ ಎಲ್ಲ. ಆ ಥರ ಸಿಕ್ಕಾಪಟ್ಟೆ ಇದೆ ಗೇಮ್ಸ್. ಬಂಧುಗಳೇ, ನೋಡಿದ್ರಲ್ವಾ ನೆಲಮಂಗಲ ಕಡಲೆಕಾಯಿ ಪರಿಷೆ ಅಂದ್ರೆ ನಾಳೆ ಪೌರ್ಣಮಿ ದಿವಸ, ನಾಳೆ 15ನೇ ತಾರೀಕು ಭಾನುವಾರ ರಥೋತ್ಸವ ಇರುತ್ತೆ. ಏನು ನೀವು ಮಲ್ಲೇಶ್ವರಂ ಕಡಲೆಕಾಯಿ ಪರಿಷೆ ನೋಡಿದ್ರಿ, ಅದೇ ರೀತಿ ಬಸವನಗುಡಿ ನೋಡಿದ್ರಿ. ಇವಾಗ ಲಾಸ್ಟಿಗೆ ಇದು ನೆಲಮಂಗಲದಲ್ಲಿ ನಡೆಯುತ್ತೆ. ನೆಲಮಂಗಲದ ಕಡಲೆಕಾಯಿ ಪರಿಷೆ. ನಾನು ದೇವಸ್ಥಾನದಿಂದ ಬಹಳ ದೂರ ಇದ್ದೀನಿ, ಹೊರಗಿದ್ದೀನಿ. ಸಿಕ್ಕಾಪಟ್ಟೆ ಜನ ಅಂದ್ರೆ ಸಿಕ್ಕಾಪಟ್ಟೆ ಜನ. ಶನಿವಾರ ಇವತ್ತು ರಾತ್ರಿ ಮುದ್ದೆ ಮತ್ತು ಹಿಚ್ಕಿದ ಅವರೆಕಾಳು ಸಾರು ಊಟ ಮಾಡೋದಕ್ಕೆ ಬಹಳಷ್ಟು ಜನ ಬರ್ತಾರೆ. ಇದು ಬಹಳ ಹಿಂದಿನಿಂದ ನಡ್ಕೊಂಡಿದೆ. ಆದ್ರೆ ಸಾಕಷ್ಟು ಜನಕ್ಕೆ ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದ್ರೆ ನೆಲಮಂಗಲದಲ್ಲಿ ಕಡಲೆಕಾಯಿ ಪರಿಷೆ ನಡೆಯುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಮಾಹಿತಿ ಇಲ್ಲ. ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.